ಹಾಯ್ ಎಲ್ರಿಗೂ ಲೆಟ್ಸ್ ನಮಸ್ತೆ, ಗೋ. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಬೆಂಗಳೂರು ಟು ಡೆಲ್ಲಿ ಹೋಗ್ತಾ ಇದ್ದೀವಿ. ದಿಸ್ ದ ಫಸ್ಟ್ ವ್ಲಾಗ್. ನಮ್ಮ ಜರ್ನಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಸ್ಟಾರ್ಟ್ ಆಗಿ ಸತತ 3 ಗಂಟೆ ಪ್ರಯಾಣ ಮಾಡಿ ಡೆಲ್ಲಿಗೆ ನಾವು ರೀಚ್ ಆದ್ವಿ. ನಮ್ಮ ಪ್ಲ್ಯಾನ್ ಇರೋದು ಡೆಲ್ಲಿಯಿಂದ ವೃಂದಾವನ್ಗೆ ಹೋಗಬೇಕು ಅಂತ. ಆಲ್ಮೋಸ್ಟ್ 4 hours ಜರ್ನಿ ಕಾರ್ ಟ್ರಿಪ್ಪಿಂದ ನಾವು ವೃಂದಾವನ್ಗೆ ರೀಚ್ ಆದ್ವಿ. ವೃಂದಾವನ್ಗೆ ರೀಚ್ ಆಗಿದ ತಕ್ಷಣ ನಮ್ಮ ಡ್ರೈವರೇ ಸಜೆಸ್ಟ್ ಮಾಡ್ದಂಗೆ ಒಂದು ಒಳ್ಳೆ ರೂಮ್ ಸಿಕ್ತು. ರೂಮ್ಸ್ ಅಂತೂ ತುಂಬಾ ನೀಟ್ ಆ್ಯಂಡ್ ಹೈಜೀನ್ ಇತ್ತು. ಜರ್ನಿ ಮಾಡಿ ಟಯರ್ಡ್ ಆಗಿದ್ದರಿಂದ ಫಸ್ಟ್ ಫ್ರೆಶ್ ಅಪ್ ಆದ್ವಿ. ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಟುಕ್ಟುಕ್ಕಿಂದ. ಟುಕ್ಟುಕ್ ಎಕ್ಸ್ಪೀರಿಯನ್ಸ್ ಅಂತೂ ಬೆಸ್ಟ್ ಆಗಿತ್ತು. ವೃಂದಾವನ್ ಬಂದು ರಾಧಾರಾಣಿ ತಿಲಕ ಹಚ್ಕೊಂಡಿಲ್ಲ ಅಂದರೆ ಅದಷ್ಟು ಚೆನ್ನಾಗಿರಲ್ಲ ಅಲ್ವಾ? ಎಸ್, ಅದು ಹಚ್ಕೊಂಡಿದ್ದ ತಕ್ಷಣ ಫಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದು ನಾವು ಬಂದಿದ್ದು ಡೇಸಲ್ಲೇ ಆದರೂ ಕ್ರೌಡ್ ಮಾತ್ರ ಬೇಜಾನಿತ್ತು. ತುಂಬಾ ರಶ್ ಇತ್ತು. ಹೇಗೆ ಅಂದರೆ ನೀವು ಈಸಿಯಾಗಿ ಫೋಟೋಸ್ ತಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಕ್ರೌಡ್. ಬಟ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. 7:30 to 8 ಫೌಂಟೇನ್ ಶೋ ಮುಗಿಸ್ಕೊಂಡು ನಾವು ಹೋಗ್ತಿದ್ದು ಬಾಂಕಿ ಬಿಹಾರಿ ಮಂದಿರಕ್ಕೆ. ಈ ಟೆಂಪಲ್ನ ವಿಶೇಷ ಏನಪ್ಪ ಅಂದರೆ, ನಾವು ದೇವ್ರನ್ನ ದೃಷ್ಟಿ ಇಟ್ಟು ಪ್ರಾರ್ಥನೆ ಮಾಡೋಕ್ಕೆ ಬಿಡೋದೇ ಇಲ್ಲ. ಯಾಕಂದರೆ ನಮ್ಮ ಭಕ್ತಿಗೆ ಒಲಿದು ದೇವರು ನಮ್ಮ ಜೊತೆನೇ ಬಂದುಬಿಡ್ತಾರೆ ಅನ್ನೋದು ಇಲ್ಲಿಯವರ ನಂಬಿಕೆ. ಅದಕ್ಕೋಸ್ಕರನೇ ಎವ್ರಿ 5 ನಿಮಿಷಕ್ಕೊಂದ್ಸಲಿ ಪರ್ದೆನ ಮುಚ್ಚಿಬಿಡ್ತಾರೆ. ಈ ಎರಡೂ ಟೆಂಪಲ್ನ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಟುಕ್ಟುಕ್ ಹಿಡ್ಕೊಂಡು ರೂಮ್ಗೆ ವಾಪಸ್ ಬಂದ್ವಿ. ನಾನು ಆಗಲೇ ಹೇಳ್ದಂಗೆ ನಮ್ಮ ರೂಮ್ ತುಂಬಾ ಬೆಸ್ಟ್ ಇತ್ತು. ಯಾಕಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಎರಡನ್ನೂ ವಿತೌಟ್ ಪೇ ಆಫ್ ಎನಿ ಕಾಸ್ಟ್ ಪ್ರೊವೈಡ್ ಮಾಡ್ತಾಯಿದ್ರು. ವಿ ಫೀಲ್ ಲೈಕ್ ನಮ್ಮ ಮನೆಯೇ ಅಂತ ಅನ್ನಿಸ್ತಾ ಇತ್ತು. ಯಾರಾದರೂ ವೃಂದಾವನ್ವರು ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ರೂಮ್ ಬಂದು ಬೆಸ್ಟಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಹೀಗಾಗಿತ್ತು ನಮ್ಮ ಮೊದಲನೇ ದಿನದ ಎಕ್ಸ್ಪೀರಿಯನ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.